ಮಾನ್ಯ ಸಭಾಪತಿಗಳೇ, ರವಿಯವರು ಮತ್ತು ಆರ್ತಿ ಕೃಷ್ಣ ಅವರ ಪರವಾಗಿ ಶಿವಕುಮಾರ್ ಅವರು ಇಬ್ಬರು ಒಂದೇ ಪ್ರಶ್ನೆಯನ್ನು ಎತ್ತಿದ್ದಾರೆ. ಈಗ ಎರಡು ಗಣಿಗಾರಿಕೆಯನ್ನು ಅಲ್ಲಿ ಮಂಜೂರಾಗಿರ್ತಕ್ಕಂಥದ್ದು, ಒಂದು ಏನು ಹಳೆಯದು ಗಣಿಗಾರಿಕೆ ಇದೆ ರಾವೂರು ಅಂತ, ಚಿತ್ತಾಪುರ ತಾಲೂಕು ಇಳಗಳ್ಗಿ ಮತ್ತು ರಾವೂರು. ಹೊಸ ಅಪ್ಲೈ ಮಾಡಿರ್ತಕ್ಕಂಥದ್ದು ಕಣ್ಣೂರು ಲೈಮ್ ಸ್ಟೋನು. ಹಳೆ ಹೊಸದು ಅಪ್ಲೈ ಮಾಡಿರ್ತಕ್ಕಂಥದ್ದನ್ನು ಇನ್ನೂ ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಒಂದು ಅವ್ರು ಬಿಡ್ಡಲ್ಲಿ ಅಪ್ಲೈ ಮಾಡಿದ್ದಾರೆ, ಬಿಡ್ಡಲ್ಲಿ ಅವರು ನಿಂತಿದೆ. ಅದಾದಮೇಲೆ ಅವರು ಫಾರ್ಮಾಲಿಟೀಸ್ ಅಟೆಂಡ್ ಮಾಡಲಿಕ್ಕೆ 3 ವರ್ಷ ಟೈಮ್ ಕೊಟ್ಟಿದ್ದಾರೆ, ಅಟೆಂಡ್ ಮಾಡಿಲ್ಲ. ಅದಾದಮೇಲೆ 2 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಅವರು ಆನ್ಸರ್ ಮಾಡ್ತಾ ಇದ್ದಾರೆ, ಆಮೇಲೆ ಕಂಪ್ಲೀಟ್ ಮಾಡೋ ಹಂತದಲ್ಲೇ ನಮ್ಮ ಇಲಾಖೆಯಿಂದ ಬ್ಯಾಲೆನ್ಸ್ ಇರೋದ್ರಿಂದ ನೀವು ಬ್ಯಾಲೆನ್ಸ್ ಕಟ್ಟಿ ಇದನ್ನು ಮುಂದುವರಬೇಕು ಅಂತ ಹೇಳಿದ್ದಾರೆ. ಇದಾದ್ರೂ ಸಹ 5 ವರ್ಷ ಕಂಪ್ಲೀಟ್ ಅವ್ರ ಫಾರ್ಮಾಲಿಟೀಸು ಬ್ಯಾಲೆನ್ಸು ಆಗಿಲ್ಲ, ಬ್ಯಾಲೆನ್ಸನ್ನು ಕಟ್ಟಿಲ್ಲ. ಅದು ಹಾಗೆ ಒಂದು ನಮಗೆ 5 ವರ್ಷ ಆದಮೇಲೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನುಮತಿ ಕೊಡಲಿಕ್ಕೆ ಅವಕಾಶ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಅದು ಒಂದು ಭಾಗ. ಇನ್ನೊಂದು ಹಳೇದರಲ್ಲಿ ಏನು ಬಾಕಿ ಇದೆ ಅದರಲ್ಲಿ ಒಂದು ಸ್ವಲ್ಪ ಡಿಸ್ಪ್ಯೂಟ್ ಇದೆ. ಒಂದು ಸ್ಪಷ್ಟವಾಗಿ ಮೊದಲು ಒಂದು ಅಸೆಸ್ ಮಾಡಿದಾಗ ಒಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ, ಪೆನಾಲ್ಟಿ ರಾಯಲ್ಟಿ. ಅದಾದ ಮೇಲೆ ಅವರು ಇಷ್ಟು ಜಾಸ್ತಿ ಆಗಲ್ಲ, ನಾವು ಕಟ್ಟಬೇಕಾಗಿಲ್ಲ ಅಂತೇಳಿ ಅವರು ರಿಕ್ವೆಷನ್ ಕೊಟ್ಟಾಗ ಮತ್ತೊಂದು ಮಹೇಶ್ವರ ರಾವ್ ಅಂತೇಳಿ ಒಂದು ಕಮಿಟಿ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿ ಅವರು ಒಂದು ಅಸೆಸ್ಮೆಂಟ್ ಕೊಟ್ಟಿದ್ದಾರೆ. ಇವೆರಡೂ ವ್ಯತ್ಯಾಸ ಆದಾಗ ಮತ್ತೆ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಮೊದಲೇನು 250 ಕೋಟಿ ರಾಯಲ್ಟಿ ಅಂತ ಮಾಡಿದ್ರು, ಆ 250 ಕೋಟಿಗೆ 125 ಕೋಟಿ ಕಟ್ಟಿಸ್ಕೊಂಡು ಡಿಪಾಸಿಟನ್ನು ತನಿಖೆ ಮುಂದುವರಿಸಿದ್ದಾರೆ. ತನಿಖೆ ಅವ್ರು ಕಂಪ್ಲೀಟ್ ಮಾಡಿ ಕೋರ್ಟ್ ಆದೇಶ ಬರೋವರೆಗೂ, ಎನ್ಕ್ವೈರಿ ಕಂಪ್ಲೀಟು ಕೋರ್ಟ್ ಒಂದು ಡೈರೆಕ್ಷನ್ ಬರೋವರೆಗೂ ಕೆಲಸ ಮುಂದುವರಿಬೇಕು ಅನ್ನೋ ಕ್ವಾರೆನ ಮುಂದುವರಿಸಲಿಕ್ಕೆ ಕೋರ್ಟ್ ಡೈರೆಕ್ಷನ್ ಇದೆ. ಹಾಗಾಗಿ ಹಳೇದೇನಿದೆ ಅದು ಮರಿತಾ ಇದೆ ಮತ್ತು ರಾಯಲ್ಟಿ ಕಟ್ತಾ ಇದ್ದಾರೆ. ಈಗ ಆ ಬ್ಯಾಲೆನ್ಸ್ ಮಾತ್ರ ಕೋರ್ಟಲ್ಲಿ ಡಿಸೈಡ್ ಮಾಡೋವರೆಗೂ ಅಥವಾ ಏನಾದ್ರು ಹೊಸ ಡೈರೆಕ್ಷನ್ ಬರೋವರೆಗೂ ನಾವೇನೂ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಅದು ಒಂದನ್ನು ಮಾತ್ರ ಈಗೇನು ಕ್ವಾರೆನ ಕೆಲಸ ನಡೀತಾ ಇದೆ ಅದಕ್ಕೆ ರಾಯಲ್ಟಿ ತೊಗೋತಾ ಇದ್ದೀವಿ, ರಾಯಲ್ಟಿ ಮುಂದುವರಿತಾ ಇದೆ. ಹೊಸದೇನು ಬಿಡ್ಡಲ್ಲಿ ಅಪ್ಲೈ ಮಾಡಿದ್ದಾರೆ, ಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ಬಿಡ್ಡಲ್ಲಿ ಅವಕಾಶ ಇದೆ, ಕೋರ್ಟಲ್ಲಿ ಸ್ಟೇ ಇದೆ. ನಮ್ಮ ರವಿಯವರು ಕೇಳಿದ್ರು, ಇದು ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಇನ್ನೊಂದು ಇದನ್ನು ಹಾಕಬಾರ್ದು ಅಂತ ಹೇಳಲಿಕ್ಕಾಗಲ್ಲ, ಹಾಗಾಗಿ ಹಾಕಿದ್ದಾರೆ. ಬಟ್ ಯಾವುದೇ ಆ ಒಂದು ಕಂಪ್ನಿಗೆ ಹೊಸ ಲೈಸೆನ್ಸನ್ನು ನಾವು ಕ್ಲಿಯರ್ ಮಾಡದೇ ಇರೋದ್ರಿಂದ ಅದರದ್ದು ಹೊಸ ಲೈಸೆನ್ಸು ಪೆಂಡಿಂಗ್ ಇದೆ. ಈ ಕಂಪ್ಲೀಟು ಕೋರ್ಟ್ ಡೈರೆಕ್ಷನ್ನು ಮತ್ತು ನಮ್ಮ ರಾಯಲ್ಟಿ ಕಟ್ಟೋವರೆಗೂ ಹೊಸ ಲೈಸೆನ್ಸ್ಗೆ ನಾವು ಯಾವುದೇ ಥರದ ಅವಕಾಶವನ್ನು ಕೊಡಲ್ಲ. ಹಳೇ ಲೈಸೆನ್ಸದ್ದು ಬಾಕಿ ಡಿಸೈಡ್ ಆಗೋದು ಕೋರ್ಟಲ್ಲಿರೋದ್ರಿಂದ ಕೋರ್ಟಲ್ಲಿ ಡಿಸೈಡ್ ಆದ ತಕ್ಷಣ ಅದನ್ನು ನಾವು ಇನ್ನೊಂದು ಸ್ಟೇಟ್ ಲೆವೆಲಲ್ಲೂ ಈ ಒಂದು ರಾಯಲ್ಟಿ ಕಲೆಕ್ಷನ್ಗೆ ವಸೂಲಿಗೆ ಒಂದು ಕಮಿಟಿ ಮಾಡಿದ್ದೀವಿ ಮೊನ್ನೆ ಸರ್ಕಾರ, ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟಲ್ಲಿ. ಅದರಿಂದ ಇದು ಯಾವುದೂ ಸಹ ಏನೂ ವ್ಯತ್ಯಾಸ ಆಗಲ್ಲ. ರವಿಯವರು ಸೀನಿಯರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ, ಮಾಜಿ ಮಂತ್ರಿಗಳು ಇದ್ದಾರೆ. ಬಟ್ 100ಕ್ಕೆ 100 ನಾನು ಮೊನ್ನೆ ಹೇಳಿದಾಗ ನಾನು ಮತ್ತೆ ಚೆಕ್ ಮಾಡಿದೆ, ಹೊಸ ಕ್ವಾರೆ ಏನಿದೆ ಅದು ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಿಲ್ಲ. ಹಳೆ ಕ್ವಾರೆ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಮುಂದುವರಿತಿದೆ, ರಾಯಲ್ಟಿ ಕಟ್ತಾ ಇದೆ. ನನ್ನ ಸಭಾಪತಿಗಳೇ, ಅವ್ರು ಹೇಳಿದ್ರು ಯಾವುದೇ ಥರದ ಆತಂಕ ಇಲ್ಲ, ಸರ್ಕಾರ ಕೋರ್ಟಲ್ಲಿ ಬಂದಿದ ತಕ್ಷಣ ಸೆಟಲ್ ಮಾಡ್ತೀವಿ ಅಂತ. ನಾನು ಹೇಳ್ತಾ ಇರೋದು ಫೈನಾನ್ಸ್ ಡಿಪಾರ್ಟ್ಮೆಂಟು, ಲೀಗಲ್ ಡಿಪಾರ್ಟ್ಮೆಂಟು ಯಾವುದಾದ್ರೂ ಒಂದು ನಾವು ಕೊಯ್ರಿ ಹಾಕಿದ ತಕ್ಷಣ ಲೀಗಲ್ ಒಪಿನಿಯನ್ ಬೇಕು ಅಂತ ಹೇಳ್ತಾರೆ. ಲೀಗಲ್ ಒಪಿನಿಯನ್ HK ಪಾಟೀಲ್ ಸಾಹೇಬರು ಇಲ್ಲೇ ಇದ್ದಾರೆ, ಲಾ ಮಿನಿಸ್ಟ್ರು. ಲಾ ಡಿಪಾರ್ಟ್ಮೆಂಟ್ ನಾವು ಅಭಿಪ್ರಾಯನ ಓವರ್ ರೂಲ್ ಮಾಡಿ ಅವ್ರಿಗೆ ಪರ್ಮಿಷನ್ ಕೊಡುವಂತ ಅಗತ್ಯ ಏನಿತ್ತು? ವಾಟ್ ಪ್ರಾಂಪ್ಟೆಡ್ ದೆಮ್ ಟು ಗಿವ್ ದಿ ಪರ್ಮಿಷನ್? ಒಂದು. ಎರಡನೇದಾಗಿ ಇವತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಬೇಕಾದ್ರೆ ಹೇಳಿದ್ರು, ನಾನ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಬಹಳ ಕಡಿಮೆ ಇದೆ ರಾಜ್ಯದಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ಇಂದ. ಒಬ್ಬೊಬ್ಬರಿಗೆ 800 ಕೋಟಿ 900 ಕೋಟಿ ಬಿಟ್ಕೊಂಡು ಹೋಗ್ಬಿಟ್ರೆ ಅದಾನಿ ಅಂತ ಅವ್ರಿಗೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಎಲ್ಲಿ ಬರುತ್ತೆ? ಯಾಕೆ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ರಾಜ್ಯ ಸರ್ಕಾರ ಇದನ್ನ? ಎಷ್ಟೊಂದು ಪೊಟೆನ್ಶಿಯಲ್ ಇದ್ರೂ ನೀವು ಯಾಕೆ ಇದನ್ನ ಕಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ? ಬಳ್ಳಾರಿ ಇದೆಲ್ಲ ಮುಚ್ಚೋಯ್ತು. ಓಕೆ, ಕೂತ್ಕೊಳ್ಳಿ ರವಿ ಅವರು. ನಾನು ಕೇಳಿದ ಪ್ರಶ್ನೆಗೆ ನಿಮ್ಗೆ ಸ್ಪಷ್ಟವಾದ ಉತ್ತರ ಬರಲಿಲ್ಲ. ನಾನು ಕೇಳಿದೆ ಆರ್ಥಿಕ ಇಲಾಖೆ ಅಭಿಪ್ರಾಯ ಪಡ್ಕೊಂಡಿದ್ದೀರಾ, ಏನು ಹೇಳಿದೆ? ಹೈ ಲೆವೆಲ್ ಕಮಿಟಿ ರೆಕಮೆಂಡೇಶನ್ ಏನು? ಮತ್ತೆ ಲೀಗಲ್ ಡಿಪಾರ್ಟ್ಮೆಂಟು, ಈಗ ನಮ್ಮ ಅಡ್ವೊಕೇಟ್ ಜನರಲ್ ಏನಂತ ಅಭಿಪ್ರಾಯ ಕೊಟ್ಟಿದ್ದಾರೆ ಅವರು?
ಅದಾನಿ ಇದು big ಅಂಬಾನಿ amount ಅಂತ ಸರ್ ಇದು. ಹೇಳ್ತಾರೆ. ಇವರಿಗೂ ಅದಾನಿ ಅಂಬಾನಿಗೂ ಏನು ಇಂಟರ್ನಲ್ ಅಲ್ಲ, ಕನೆಕ್ಷನ್? ನೀವು ಅವ್ರ ಉತ್ತರ ಕೇಳ್ಕೊಂಡ್ರಿ ತಾನೆ, ಅವ್ರು ಹೇಳಿದಾರೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ನಾನು ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಚರ್ಚೆ ಮಾಡಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನೆಕ್ಸ್ಟ್ ಉತ್ತರ ಕೊಡ್ಸೋಣ, ಅವ್ರು ಹೇಳಿದ್ದಾರೆ ಕನ್ಫ್ಯೂಷನ್ ಇದೆ, ಮಾತಾಡಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೂರಜ್ ರೇವಣ್ಣ, ನಿಮ್ ಸ್ನೇಹಿತರು ಇರ್ಲಿ. ನಮ್ಗೆ ಆಯ್ತು. ಬೇಜಾರಿಲ್ಲ. ಇರ್ಲಿ, ಕೂತ್ಕೊ. ಏನಾದ್ರು ಮೋದಿ ಅವರು ಬಂದ್ಮೇಲೆ ರಾಜಕೀಯಕ್ಕೆ ಹುಟ್ಟೋರಲ್ಲ. ಆಯ್ತು, ಅವ್ರು ರಾಜಕೀಯಕ್ಕೆ ಬಂದಾಗ ಹುಟ್ಟೋರಲ್ಲ. ನಮಗ್ ಸಂಬಂಧ ಇಲ್ಲಪ್ಪ, ಅವ್ರು ಯಾರ ಜೊತೆ ಸ್ಟೇ ಇರ್ಲಿ. ನಮಗೆ ನಮ್ಮ ಈ ಬಾಕಿ ಏನಿದೆ ಕಟ್ಲಿಕ್ಕೆ, ಒಂದ್ ನಿಮಿಷ ರವಿ, ಬಾಕಿ ಕಟ್ಲಿಕ್ಕೆ ಯಾವ್ದು ಮುಲಾಜಿಲ್ಲ. 100ಕ್ಕೆ 100 ಕೋರ್ಟ್ ಮಾತ್ರ, ಕೋರ್ಟ್ ನಾವೆಲ್ಲರೂ ತಲೆ ಬಾಗ್ಲೇಬೇಕಾಗುತ್ತೆ. ಕೋರ್ಟ್ ಡೈರೆಕ್ಷನ್ ಬಾಕಿ ಕಟ್ಸ್ಕೊಬೇಡಿ ಅಂತ ಹೇಳಿಲ್ಲ. ಒಂದ್ ನಿಮಿಷ ರೀ, ಡಿಸೈಡ್ ಹೇಳಿಲ್ಲ ಬಾಕಿ ಕಟ್ಟಿಸ್ಕೊಂಡು ಕಟ್ಟಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಲೀಗಲ್ ಒಪಿನಿಯನ್ ನೀವೇನು ಕೊಟ್ಟಿದ್ದಾರೆ ನಾವು ಓದ್ಲಾ? ಹೇಳಪ್ಪ, ಇಲ್ಲಿದೆ ಹಳೆ ಬಾಕಿ ಕಟ್ಟಿಸ್ಕೊಳ್ಳದಲೆ ಅನುಮತಿ ಕೊಡೋದು ಬೇಡ ಅಂತಲೇ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಕೊಟ್ಟಿದ್ದೀರಿ? ಒಂದ್ ನಿಮಿಷ ಕೊಟ್ಟಿಲ್ಲ. ಏನ್ ಇಂಟ್ರೆಸ್ಟ್ ಏನು? ಸೊ ಒಂದ್ ನಿಮಿಷ ಕೇಳಪ್ಪ, ಅನುಮತಿ ಕೊಟ್ಟಿಲ್ಲ. ಹಳೆ ಏನ್ ಲೈಸೆನ್ಸ್ ಇದೆ ಅದನ್ನ ಮುಂದುವರಿಲಿಕ್ಕೆ ಕೋರ್ಟ್ ಡೈರೆಕ್ಷನ್ ಇದೆ. ಗಣಿಗಾರಿಕೆ ನಡೆಸ್ತಾ ಇದಾರಲ್ರಿ, ಹಳೆ ಗಣಿಗಾರಿಕೆ ಸ್ಥಗಿತ ಆಗಿಲ್ಲ. ನೀವು ಬಾಕಿ ನಾನು ಹೇಳೋದು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ. ಕಲ್ಲು ತೆಗಿಯೋನು, ಒಂದ್ ನಿಮಿಷ, ಸಣ್ಣ ಕಲ್ಲು ತೆಗಿಯೋನು, ಜಲ್ಲಿ ಹೊಡಿಯೋನು ಇದ್ರೆ ನೀವು ನಿಲ್ಲಿಸ್ತೀರಿ ಹೋಗಿ. ರವಿ, ಕಟ್ಟಿಲ್ಲ ಅಂತ ಒಂದ್ ನಿಮಿಷ, ನೀವು ಇಲಾಖೆ ಸಚಿವ ಅಲ್ಲ. ಒಂದ್ ನೀವು ಇಲಾಖೆ ನಿಮಿಷ ಇಲ್ಲ, ಅದನ್ನ ಆಯ್ತಾಯ್ತು. ಶಿವಕುಮಾರ್ ಕೂತ್ಕೊಳ್ಳಿ, ಇಬ್ಬಿಬ್ರು ಎದ್ದು ನಿಂತ್ಕೊಂಡ್ರೆ ಹಾಗೆ. ಈಗ ರವಿ ಅವರೇ, ಅವರು ಒಂದು ಹೇಳಿದ್ರು, ನಾವು ಕೋರ್ಟ್ ಡೈರೆಕ್ಷನ್ ಅನ್ನ ಫಾಲೋ ಮಾಡ್ತಾ ಇದೀವಿ ಅಂತ. ಸೊ ನೀವು ಆ ಕೋರ್ಟ್ ಡೈರೆಕ್ಷನ್ ನೋಡಿ, ನಾವು ಕೋರ್ಟ್ ಡೈರೆಕ್ಷನ್ ಏನ್ ಹೇಳಿದೆ ಅದನ್ನ ಮಾಡ್ತಾ ಇದೀವಿ, ಅದನ್ನ ಬಿಟ್ಟು ಬೇರೆ ಏನು ಮಾಡಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಬಾಕಿ ಕಟ್ಟಿಸ್ಕೊಂಡು ಅನುಮತಿ ವಿಸ್ತರಣೆ ಮಾಡೋದು ಅಂತ ಹೇಳಿದೆ. ಬಾಕಿ ನಿಮ್ಗೆ ನೋಡ್ರಿ, ಆಸ್ ಪರ್ ದ ಕೋರ್ಟ್ ಡೈರೆಕ್ಷನ್ ಮೇಲೆನೆ ನೀವು ಲೀಗಲ್ ಒಪಿನಿಯನ್ ತಗೊಂಡಿರೋದು. ಲೀಗಲ್ ಒಪಿನಿಯನ್ ಏನ್ ಹೇಳಿದೆ? ನೀವು ಬಾಕಿ ಕಟ್ಟಿಸ್ಕೊಂಡು ಕೊಡಿ ಅಂತ ಹೇಳಿದೆ, ಬಾಕಿ ಕಟ್ಟಿಸ್ಕೋಬೇಡಿ ಅಂತ ಹೇಳಿದೆ. ಯಾಕೆ ಕಟ್ಟಿಸ್ಕೊಂಡಿಲ್ಲ? ಶಿವಕುಮಾರ್ ನೋಡಿ, ಇದು ಕ್ವಶನ್ ಅವರ್, ದಯವಿಟ್ಟು ಕೂತ್ಕೊಳ್ಳಿ. ಶಿವಕುಮಾರ್ ಸ್ವಲ್ಪ ತಾಳ್ಮೆಯಿಂದ ಇರ್ಲಿ, ಹೇಳಿ. ಈಗ ಬಾಕಿದೆ ಡಿಸ್ಪ್ಯೂಟ್. ಒಂದ್ ನಿಮಿಷ ಕೇಳ್ರಿ. ಇಲ್ಲಿ ಯಾರು ಅದಾನಿಗೆ ಇಲ್ಲಿ ಸಂಬಂಧ ಇಟ್ಕೊಂಡಿಲ್ಲ, ಕೇಳ್ರಿ ಒಂದ್ ನಿಮಿಷ ದಯಮಾಡಿ. ರವಿ ಅವರು, ನಿಮ್ಗೆ ನಾನು ಹೇಳ್ತಕ್ಕಂಥದ್ದು ಬಾಕಿನೇ ಡಿಸ್ಪ್ಯೂಟ್ ಇರೋದು. ಆ ಡಿಸ್ಪ್ಯೂಟ್ಗೋಸ್ಕರನೇ ಕೋರ್ಟ್ಗೆ ಹೋಗಿರೋದು. ವಸೂಲಿ ಹೆಂಗ್ ಮಾಡ್ತೀರಾ? ಎಷ್ಟು ಅಂತ ಡಿಸೈಡ್ ಆಗದಲ್ಲೇ ವಸೂಲಿ ಹೆಂಗ್ ಮಾಡ್ತೀರಾ? ದಯಮಾಡಿ ಲಾ ಡಿಪಾರ್ಟ್ಮೆಂಟು ವಸೂಲಿ ಮಾಡೋವರೆಗೂ ಮುಂದಿನ ಇದನ್ನ ಅನುಮತಿ ಕೊಡೋದು ಆದಷ್ಟು ಬೇಗ. ಮತ್ತೆ ನಾನು ಹೇಳಿದೆ, ಮಂತ್ರಿಗಳು ಬಂದ ಮೇಲೆ ಅಥವಾ ಮಂತ್ರಿಗಳು ಬರೋದು ಒಂದು ಕಡೆ ಆಗಲಿ, ಅವರು ಎಲೆಕ್ಷನ್ ಇರೋದ್ರಿಂದ ತಕ್ಷಣ ಲಾ ಡಿಪಾರ್ಟ್ಮೆಂಟ್ ಜೊತೆ, ಲಾ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ, AG ಅವ್ರ ಜೊತೆ ಮೀಟಿಂಗ್ ಮಾಡಿ ಇದ್ರ ಮಧ್ಯದಲ್ಲೂ ಏನಾದ್ರೂ ನಾವು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದ್ರೆ 100ಕ್ಕೆ 100 ತಗೋತೀವಿ. ಅವರೊಟ್ಟಿಗೆ ಚರ್ಚೆ ಮಾಡಿ ನಿಮ್ಗೆ ಅವರಿಗೆ ಉತ್ತರವನ್ನು ಕೊಡುವಂತ ಕೆಲಸ ಮಾಡಿ. ಸಾಕು ರವಿ ಅವರೇ. ಒಂದೇ ನಿಮಿಷ ಸಭಾಪತಿಗಳೇ. 5/10/2020 ಟೆಂಡರ್ ಅಧಿಸೂಚನೆಯ ನಿಯಮ ಮತ್ತು ಷರತ್ತುಗಳ ಪ್ರಕಾರ ಆದ್ಯತೆಯ ಬಿಡ್ಡುದಾರರನ್ನು ಯಶಸ್ವಿ ಬಿಡ್ಡುದಾರ ಎಂದು ಪರಿಗಣಿಸಬೇಕಾದರೆ ಆ ಕಂಪನಿಯು ಈ ಹಿಂದೆ ನಡೆಸಿದ ಗಣಿಗಾರಿಕೆಗೆ ಚಟುವಟಿಕೆಗೆ ಸಂಬಂಧಿಸಿದ ನಿರ್ಧರಿಸಲಾದ ಎಲ್ಲಾ ಬಾಕಿ ಮೊತ್ತವನ್ನು ಪಾವತಿಸಿರಬೇಕು. ಆಗಿದ್ದಾಗ ನೀವು ಗಣಿಗಾರಿಕೆ ನಡೆಯೋಕೆ ಯಾಕೆ ಅವಕಾಶ ಕೊಟ್ಟಿದ್ದೀರಿ? ಬಾಕಿ ಕಟ್ಸ್ಕೊಳ್ಳಿ. ಇಲ್ಲ, ಕೂತ್ಕೊಳ್ಳಿ ರವಿ ಅವರು. ಸಚಿವರೇ, ರೂಲ್ಸ್ ನ ಫಾಲೋ ಮಾಡಿ ಅದೇನಿದೆ ಅದಕ್ಕೆ ಜಸ್ಟಿಸ್ ಕೊಡಿ ಅಷ್ಟೇ. ಸೂರಜ್ ರೇವಣ್ಣ. ಅವಕಾಶಕ್ಕಾಗಿ ಧನ್ಯವಾದಗಳು ಮನೆ ಸಭಾಪತಿಗಳೇ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1940 ಗಣಿ ಹಾಗೂ ಭೂವಿಜ್ಞಾನ ಮತ್ತು ತೋಟಗಾರಿಕೆ ಇಲಾಖೆ ಸಚಿವರಿಗೆ. ಕೃಷಿ ಸಚಿವರನ್ನು ಹೇಳಿ. ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆಯ ಮೂಲ ಈ ಪ್ರಶ್ನೆಯಲ್ಲಿ ಮುಖ್ಯವಾಗಿ ನಾನು ಕೇಳಕ್ಕೆ ಬಯಸೋದೇನೆಂದರೆ, ಮಾನ್ಯ ಸಚಿವರಿಗೆ 1999ರಲ್ಲಿ ಇವತ್ತೇನು ಈ ಸ್ಮಶಾನದ ಜಾಗದ ವಿಷಯವಾಗಿ ಇವತ್ತು ಒಂದು ವಿವಾದಾತ್ಮಕ ಒಂದು ಪ್ರಸಂಗ ನಡೀತಾ ಇದೆ, ಅದನ್ನು 1999ರಲ್ಲಿ ಆಗಿನ ತಹಶೀಲ್ದಾರ್ ಆಗ್ಬೋದು ಅಥವಾ DC ಆಗ್ಬೋದು, ಆ ಜಾಗನ ರುದ್ರಭೂಮಿ ಅಂತ ಅವರೇ ಸರ್ವೆ ಮಾಡಿ ಅವರೇ RTCಲೂ ಕೂಡ ಮೆನ್ಷನ್ ಆಗಿಬಿಟ್ಟಿದೆ. 1999ರಂತೆ ಈ ಕೆಳಕಂಡ ಎರೆಬೆರೆಕಾವಲು ಗ್ರಾಮದ ಈ ಗ್ರಾಮಸ್ಥರಿಗೆ ಉಪಯೋಗಕ್ಕೆ ಈ ಕೆಳಕಂಡ ಸರ್ವೆ ನಂಬರ್ 83 ಇವತ್ತು ಈ ಬಗ್ಗೆ ಪ್ರಶ್ನೆ ಹಾಕಿದ್ದೀವಿ, ರುದ್ರಭೂಮಿಗೆ ಕಾಯ್ದಿರಿಸಲು ಆದೇಶ ನೀಡಲಾಗಿದೆ ಅಂತ RTCಲಿ ಮುಂಚಿತವಾಗಲೇ ಪ್ರಶ್ನೆ
ಅದು ನನ್ನ ಪ್ರಶ್ನೆ ಆಗಿತ್ತು. ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಹೋದ ವರ್ಷ 2025ರಲ್ಲಿ ಈಗ ಬಂದಂಥ ಜಿಲ್ಲಾಧಿಕಾರಿಗಳು ಈ ಒಂದು ರುದ್ರಭೂಮಿ ಜಾಗನ ಕಳ್ಳು ಗಣಿಗಾರಿಕೆಗೆ ಅದು ರಾಯಲ್ಟಿ ಕಲೆಕ್ಟ್ ಮಾಡೋಕ್ಕೆ ಅದನ್ನು ಆದೇಶ ಮಾಡಿದ್ದಾರೆ. ಅದನ್ನು ಹಿಂದೆ RTCಲಿ ಬರ್ತಿದ್ದು ರುದ್ರಭೂಮಿ ಅಂತ, ಇವತ್ತಿನ RTCಲಿ ಬರ್ತಿದ್ದು ಸರ್ಕಾರಿ ಬೀಳು ಅಂತ. ಅಲ್ಲಿಗೆ ಅದಲು ಬದಲು ಮಾಡಿ VA ಕೂಡ ಅದೇ ರೀತಿ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಕೂಡ ಅದೇ ರೀತಿ ತಪ್ಪು ರಿಪೋರ್ಟ್, RI ಕೂಡ ಅದೇ ರೀತಿ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ. DC ಕೂಡ ಬ್ಲೈಂಡ್ ಆಗಿ ಆ ರುದ್ರಭೂಮಿಗೆ ಏನು ಕಾಯ್ದಿಸಿದ ಜಾಗನ ಇವತ್ತು ಕಲ್ಲು ಗಣಿಗಾರಿಕೆಗೆ ಸೀಮಿತವಾಗಿ ಕಲ್ಪಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾನು ಒಂದು ಪ್ರಸ್ತಾಪ ಮಾಡೋಕ್ಕೆ ಬಯಸೋದು, ಸುಮಾರು 12ರಿಂದ 13 ಲೀಸ್ ಹೋಲ್ಡರ್ಸ್ ಇದ್ದಾರೆ ಸುತ್ತಮುತ್ತ. ಈ ಒಂದು ಸರ್ವೆ ನಂಬರ್ 83ರಲ್ಲಿ, ಈ ಸರ್ವೆ ನಂಬರ್ 83ರಲ್ಲಿ ಇವತ್ತೇನು ಈ ಸ್ಮಶಾನದ ಜಾಗ ಇದೆ ಆದರೂ 100 ಮೀಟರ್ ಒಳಗಡೆ ನಾವು ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡ್ಬೋದು ಅಂತ ಇವತ್ತು ಸರ್ಕಾರದ ಒಂದು ಅಧಿನಿಯಮ ಇದೆ. ಆ ನಿಯಮದಂತೆ ಈ 100 ಮೀಟರ್ ಒಳಗಡೆ ಸುಮಾರು 30 ಮನೆಗಳಿದ್ದಾವೆ. ಮುಖ್ಯವಾಗಿ ಒಂದು ಕಟ್ಟೆನೂ ಕೂಡ ಇದೆ, 20 ಮೀಟರ್ ಅಂತರದಲ್ಲಿ ಒಂದು ಕಟ್ಟೆನೂ ಕೂಡ ಇದೆ. ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಏನಾಗಬೇಕು ಅಂತ ಸಚಿವರನ್ನ ಕೇಳಿ, ಏನಾಗಬೇಕು ಧೂಳು ಏನು ಸೃಷ್ಟಿ ಆಗ್ತಾ ಇದೆ ಆ ಒಂದು 12-13 ಕ್ರಷರ್ಗಳಿಂದ, ಅದು ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಆಮೇಲೆ ಒಂದೇ ಅದನ್ನು ಹೇಳ್ತಾ ಇದ್ದೀನಿ, ಸ್ಮಶಾನಕ್ಕೆ ಇವಾಗ ಏನು ಕಾಯ್ದಿರಿಸಿದ ಹಿಂದೆ 1990ನಲ್ಲಿ RTCಲಿ ಬರ್ತಾ ಇದೆ, ಅದನ್ನ ಬೇರೆ ಜಾಗ ತೋರಿಸ್ತೀವಿ ಅಂತ ಈಗ ಇವಾಗಿನ ಕಂದಾಯ ಇಲಾಖೆ ಅದ್ರ ಬಗ್ಗೆ ಒಂದು ಅಸ್ಪಷ್ಟತೆ ತೋರಿಸಿದೆ ಅಂತ ಹೇಳಕ್ ಬಯಸ್ತೀನಿ. ಹೇಳಿ. ಸ್ವಲ್ಪ ದಯಮಾಡಿ ಈ ಸ್ಮಶಾನಕ್ಕೆ ಏನು ಕೊಟ್ಟಿದ್ದಾರೆ ಆ ಜಾಗಕ್ಕೂ ಗಣಿ ಲೈಸೆನ್ಸ್ ಕೊಟ್ಟಿರೋ ಜಾಗಕ್ಕೂ ಸಂಬಂಧ ಇಲ್ಲ. ಅದೇ ಸಪ್ರೇಟ್ ಅಂತ ಹೇಳಿ DC ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ನೀವು DC ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಈಗ 25 ಬಹುಶಃ 25 ಈಗ ಈ ಜನವರಿನಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸ್ಮಶಾನ ಜಾಗ ಹೊರತುಪಡಿಸಿ ನಾವು ಕೊಟ್ಟಿರ್ತಕ್ಕಂಥ 5 ಲೈಸೆನ್ಸ್ ಏನಿದೆ ಇದು ಸಪ್ರೇಟ್ ಜಾಗ, ಇದು ಸರ್ಕಾರಿ ಜಮೀನಿದೆ. ಇದರಲ್ಲಿ 100 ಮೀಟ್ರ್ ಒಳಗಡೆ ಯಾವುದೂ ಸೊ ಆ ಥರದ ನಿಬಂಧನೆಗೆ ಒಳಪಟ್ಟೆ ಕೊಟ್ಟಿದ್ದೀವಿ. ಯಾವುದೂ ಸಹ 100 ಮೀಟ್ರ್ ಒಳಗಡೆ ಕಟ್ಟಡ ಇಲ್ಲ ಮತ್ತು ಮನೆಗಳಿಲ್ಲ ಅಥವಾ ಸ್ಮಶಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ದಾರೆ. ನೀವು ಮತ್ತೆ ಅದನ್ನು ಸ್ಮಶಾನ ಅಂತೇಳಿ ಇತ್ತು, ಅದನ್ನು ಬದಲಾವಣೆ ಆಗಿದೆ ಮತ್ತು ಮನೆ ಇದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ನಾನು ನಮ್ಮ ಕಾರ್ಯದರ್ಶಿಯವರಿಗೆ ಇಲ್ಲಿಂದನೇ ಸೂಚನೆ ಕೊಡ್ತೀನಿ, ಆ ಥರದ್ದಿದ್ದರೆ ರಿಪೋರ್ಟ್ ತರಿಸಿ ಆ ಲೈಸೆನ್ಸನ್ನು ರದ್ದು ಮಾಡಲಿಕ್ಕೆ ಮಾಡ್ಬೋದು. ಸ್ಮಶಾನನೇ ಆಗಿದ್ದರೆ, ಸ್ಮಶಾನ ಬೇರೆ ಜಾಗ ಆಗಿದ್ದು ಸ್ಮಶಾನ ಅಲ್ಲದೆ ಇರೋ ಜಾಗ ಗೋಮಾಳದಲ್ಲಿ ಕೊಟ್ಟಿದ್ದರೆ ಸೊ ಲೈಸೆನ್ಸನ್ನು ಮುಂದುವರಿಸ್ತೀವಿ. ಓಕೆ. ಈಗ ಸ್ಥಳೀಯ ಗ್ರಾಮಸ್ಥರು ರೀಸೆಂಟಾಗಿ ಒಂದು ದೂರು ಅರ್ಜಿ ಕೊಟ್ಟಿದ್ದಾರೆ. ಆ ದೂರು ಅರ್ಜಿಯಲ್ಲಿ 2-3 ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ, ನಾವು ಇದೇ ಜಾಗದಲ್ಲಿ ಸ್ಮಶಾನ ಇತ್ತು, ಅದಕ್ಕೆ ಅಗತ್ಯವಾದ ದಾಖಲಾತಿಗಳೆಲ್ಲ ಇದ್ದಾವೆ, ಆ ಜಾಗನ ಉಳಿಸ್ಕೊಡಿ, ಅದಕ್ಕೆ ಯಾವುದೇ ರೀತಿ ನಾವು ಕಲ್ಲು ಗಣಿಗಾರಿಕೆ ನಾವು ಅಲೋ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಡೆದಿರೋದು ನಿಮ್ಮ ಇಲಾಖೆಗಿಂತ ಹೆಚ್ಚಾಗಿ ಕಂದಾಯ ಇಲಾಖೆಯಿಂದ ಇವತ್ತು ಈ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ಈಗ ನೀವು ನಿಮ್ಮ ಇಲಾಖೆಯಿಂದ ಅಧಿಕಾರಿಗಳಾಗ್ಬೋದು, ರಾಯಲ್ಟಿ ಆಫೀಸರು ಪ್ಲಸ್ ಜಿಯಾಲಜಿಸ್ಟು, ಈ VA ಮತ್ತು RI ಜೊತೆ ಮೊನ್ನೆ ಇನ್ಸ್ಪೆಕ್ಷನ್ ನಡೆಸಿದ ಸಂದರ್ಭದಲ್ಲಿ ಅವರು ಕಂದಾಯ ಇಲಾಖೆಯವರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಎಲ್ಲಿ ಬರುತ್ತೆ ಅಂತ. ಈಗ ಅವರೊಂದು ಕುತಂತ್ರ ಮಾಡ್ತಾ ಇದ್ದಾರೆ, ಬೇರೆ ಕಡೆ ತೋರಿಸೋ ಸ್ಮಶಾನನ ಅಂತ. ಬಟ್ ಅದೇ ಸ್ಥಳೀಯವಾದ ಗ್ರಾಮಸ್ಥರಿಗೆ ಅದು ಇಲ್ಲ, ನಾವು ಅದೇ ಜಾಗ ನಾವು ಹಿಂದೆ ಪೂರ್ವಜರು ಕಾಲದಿಂದನೂ ಅಲ್ಲೇ ಸ್ಮಶಾನ ಇರೋದು, ಅಲ್ಲೇ ರುದ್ರಭೂಮಿ ಇರೋದು, ನಾವು ಅದು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಜಾಯಿಂಟ್ ಸರ್ವೆ ಮಾಡಿಸಿ ಆ ಥರದ ವ್ಯತ್ಯಾಸ ಇದ್ರೆ ಕಾನೂನಾತ್ಮಕವಾಗಿ ಏನು ಅದಕ್ಕೆ ಮಾಡ್ಬೋದು ಅದನ್ನ ಮಾಡಿಸಿ. ಕೊನೆ ಸಣ್ಣ ಉಪ ಪ್ರಶ್ನೆ, ಈಗ ಕಂದಾಯ ಇಲಾಖೆಯವರು ಹೌದು ತಪ್ಪು ಮಾಡಿದ್ದಾರೆ ಅಂತ ನಾವೆಲ್ಲ ಒಪ್ಕೊಂತೀವಿ. ಆದರೆ ಈ ಫಾರಂ ಅಲ್ಲಿ ಆ ಜಿಯಾಲಜಿಸ್ಟ್ ಅಥವಾ ರಾಯಲ್ಟಿ ಆಫೀಸರ್ ಇಬ್ಬರಲ್ಲೊಬ್ರು ಅವರೇ ಬರೀಬೇಕು. ಜಿಯಾಲಜಿಸ್ಟೇ ಮೇಯ್ನಾಗಿ ಮೆನ್ಷನ್ ಮಾಡಬೇಕು ಎಲ್ಲಿ ಏನು ಬರುತ್ತೆ. 100 ಮೀಟರ್ ಅಂತರದಲ್ಲಿ ಕಂಟ್ರೋಲ್ ಬ್ಲಾಸ್ಟಿಂಗ್ ಅದೇನು ನಿಯಮ ಇದೆ, ಅದರೊಳಗಡೆ ಕಟ್ಟೆ ಬರುತ್ತಾ ಅಥವಾ ಮನೆಗಳು ಬರುತ್ತಾ ಅಂತ. ಅದರಲ್ಲಿ ನಿಮ್ಮ ಜಿಯಾಲಜಿಸ್ಟ್ ಕೂಡ ತಪ್ಪು ಮಾಡಿದ್ದಾರೆ. ಏನು ಹಿರಿಯ ಜಿಯಾಲಜಿಸ್ಟ್ ಆಗ್ಬೋದು ಅಥವಾ DC ಆಗ್ಬೋದು ರಿಪೋರ್ಟ್ ಕೊಟ್ಟಿದ್ದಾರೆ, ಆ ಫಾರಂ ಅಲ್ಲೂ ಕೂಡ ತಪ್ಪು ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತಗೋಬೇಕು. ಈಗ ಅವ್ರು ಬೇಕು ಅಂತ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಕೈ ಕಟ್ತಾ ಬಂತು ಅಂದ್ಬಿಟ್ಟು ಅವ್ರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಹೇಳ್ಬಿಡಿ ಅದನ್ನೇನು ಮಾಡ್ತೀರಿ ಅಂತ ಸ್ಪಷ್ಟವಾಗಿ ನಮಗೆ ರಿಪೋರ್ಟು ಸಪ್ರೇಟ್ ಇದೆ ಅಂತ ಹೇಳಿದ್ದಾರೆ. ಆಯ್ತು, ತಾವೇ ಸ್ಥಳೀಯ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಭಾಳ ಗಂಭೀರವಾಗಿ ಹೇಳ್ತಾ ಇರೋದ್ರಿಂದ ನಾವು DC ಅವರಿಗೆ ಸೂಚನೆ ಕೊಟ್ಟು ರೀಸರ್ವೆ ಮಾಡಿಸಿ ಏನಾದ್ರು ಆ ಥರ ಇದ್ದರೆ ಸರಿಪಡಿಸ್ತೀವಿ. ಓಕೆ. ಭಾರತಿ ಶೆಟ್ರು. ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1991 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಲ್ಲಿ ಕೇಳ ಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ.
ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ಸ್ವಚ್ಛತೆಯ ಬಗ್ಗೆ ಹೇಳುವುದಾದರೆ ಬ್ಯಾಂಗ್ಳೂರಿನ ಎಲ್ಲ ಪ್ರದೇಶಗಳಲ್ಲಿ ಸ್ವಚ್ಛತೆಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ದಿನನಿತ್ಯ ಮಾಡುವ ಕೆಲಸ ಇದು. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ನಮಗೆ ಸ್ವಚ್ಛತೆ ಕಾಣುವುದಂಥದ್ದಲ್ಲ. ನಮ್ಮ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಯೋಜನೆಯಲ್ಲಿ ಬಂದು 8-10 ವರ್ಷ ಆದರೂ ಕೂಡ ನಮ್ಮ ಇಡೀ ರಾಜ್ಯದಲ್ಲಿ ಅನೇಕ ನಗರಗಳಲ್ಲಿ ನಾವು ಸ್ವಚ್ಛತೆಯನ್ನು ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಮೈಸೂರನ್ನು ಸ್ವಚ್ಛತೆಗೆ ನಾವು ಈಗಾಗಲೇ ಬಹುಮಾನವನ್ನು ನಾವು ಪಡ್ಕೊಂಡಿದ್ದೇವೆ. ನಮ್ಮ ಸರ್ಕಾರಗಳು ಬಂದ ನಂತರ ಅಲ್ಲ, ಮೊದಲು ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ಅದೊಂದು ಸಾಂಸ್ಕೃತಿಕ ನಗರ, ಸ್ವಚ್ಛತೆಗೆ ಒತ್ತು ಕೊಡೋದು. ನನ್ನ ಆಶೆ ಇಷ್ಟೇ, ತಾವೆಲ್ಲ ನಗರವನ್ನು ನಮ್ಮ ರಾಜ್ಯದ ಎಲ್ಲ ನಗರ, ಉದಾಹರಣೆಗೆ ಉಡುಪಿ ಕೂಡ ಇವತ್ತು ಸ್ವಚ್ಛತೆಗೆ ಹೆಸರುವಾಸಿಯಾಗಿದೆ. ಯಾವಾಗ ನಗರ ಪ್ರದೇಶ ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಆಗುತ್ತೋ ಆಗ ಆಟೋಮೆಟಿಕ್ ಆಗಿ ಸ್ವಲ್ಪ ಸ್ವಚ್ಛತೆಯ ಬಗ್ಗೆ ಗಮನ ಆಗುತ್ತೆ, ಸ್ವಚ್ಛತೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ತಾವು ಅನುಬಂಧದಲ್ಲಿ ಅನೇಕ ಅಂಕಿಅಂಶಗಳನ್ನು ನೀಡಿದ್ದೀರಿ. ಇದನ್ನು ಸರ್ಕಾರ ದೃಢಪಡಿಸಿಕೊಳ್ಳಲು ಯಾವ ರೀತಿಯ ವ್ಯವಸ್ಥೆಯನ್ನು ಹೊಂದಿದೆ ಒಂದು ನನ್ನ ಪ್ರಶ್ನೆ. ಯಾಕೆಂದರೆ ಇವತ್ತು ಈ ಎಲ್ಲ ಸ್ವಚ್ಛತೆ ನಮ್ಮ ಆರೋಗ್ಯ ಸಿಬ್ಬಂದಿಗಳ ಮೇಲೆ, ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ನಿರ್ಭಯ ಆಗಿರ್ತದೆ. ಆದ್ದರಿಂದ ಅವರಿಗೆ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ, ನಾನು ಕೂಡ ಪುರಸಭಾ ಸದಸ್ಯೆಯಾಗಿ ಕೆಲಸ ಮಾಡಿದವಳು, ಅದನ್ನೆಲ್ಲ ಅವರಿಗೆ ನೋಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಆ ಟೈಮನ್ನು ಇರುವುದಿಲ್ಲ. ಆದ್ದರಿಂದ ನಾನು ತಮ್ಮ ಹತ್ರ ವಿನಂತಿ ಮಾಡೋದು, ಆ ಊರಿನಲ್ಲಿರ್ತಕ್ಕಂಥ ಯಾವುದಾದ್ರೂ 3ನೇ ವ್ಯಕ್ತಿಯ ಮೇಲೆ, ಉದಾಹರಣೆಗೆ ಅನೇಕ ಸಂಘ ಸಂಸ್ಥೆಗಳಿರ್ತದೆ, ಆ ಸಂಘ ಸಂಸ್ಥೆಗಳು ಅವರಿಗೆ ದುಡ್ಡು ಕೊಡಬೇಕಂತ ಇಲ್ಲ, ಆಲ್ರೆಡಿ ಅನೇಕ ಸಂಘ ಸಂಸ್ಥೆಗಳು ಸ್ವಚ್ಛತಾ ಅಭಿಯಾನದಲ್ಲೆಲ್ಲ ಕೆಲಸ ಮಾಡುವಂಥದ್ದು ಇದೆ. ಅವರಿಗೆ ಈ ಆಡಿಟಿಂಗನ್ನು ಇದನ್ನು ದೃಢೀಕರಿಸುವವರು ಯಾರು? ನೀವು ಕೊಟ್ಟ ಸಭಾಪತಿಗಳು ಇಲ್ಲಿ ಅಂಕಿಅಂಶವನ್ನು ಕೊಟ್ಟಿದ್ದಾರೆ, ಇದು ಒಳ್ಳೆ ದೇವರ ನಾಮ ಇದ್ದಂಗೆ ಉಂಟು. ಇದರಲ್ಲಿ ಒಣ ತ್ಯಾಜ್ಯ ಯಾವ ರೀತಿ ತೂಕ ಅಂದಾಜು ಮಾಡ್ತೇವೆ ಅಂತ ಗೊತ್ತಿಲ್ಲ. ಒಣ ತ್ಯಾಜ್ಯದ ಬಗ್ಗೆ ಇಲ್ಲಿ ಒಂದು ಒಣ ತ್ಯಾಜ್ಯದ ಬಗ್ಗೆ ಹೇಳಿದ್ರಿ, ಬೈಲಾ ಇದೆ. ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹಾಗೂ ರಾಜ್ಯ ನೀತಿ ಹಾಗೂ ಕಾರ್ಯತಂತ್ರವನ್ನು 2020ರಲ್ಲಿ ಜಾರಿಗೆ ಬಂದಿರುತ್ತೆ ಅಂತ. ಸಭಾಪತಿಗಳೇ, ಇದರಲ್ಲಿ ಬಹಳ ಒಳ್ಳೆ, ನಾನು ನೋಡಿದೆ ಎಲ್ಲ ಅಂಕಿಅಂಶಗಳನ್ನು ನೋಡ್ತಾ ಒಳ್ಳೆ ದೇವರ ನಾಮ ಬರ್ದಂಗೆ ಬರ್ದಿದ್ದಾರೆ ನೋಡ್ತಾ ಇದ್ದೇನೆ. ಈ ನಮ್ಮ ಇವತ್ತು ಚರಂಡಿಯಲ್ಲಿ ಒಣತ್ಯಾಜ್ಯ ಬಿದ್ದು ಎಷ್ಟು ಚರಂಡಿ ವಾಸನೆ ಬರುತ್ತೆ, ಮಳೆ ಬಂದರೆ ಗೊತ್ತಾಗೋದಿಲ್ಲ, ಹರಿದು ಹೋಗ್ಬೋದು. ಆ ಚರಂಡಿಯನ್ನು ಮುಟ್ಟುವ ಕೆಲಸವನ್ನು ಯಾರು ಕೂಡ ಮಾಡ್ತಾ ಇಲ್ಲ, ಅನೇಕ ಪ್ರದೇಶಗಳಲ್ಲಿ ನಾನು ನೋಡಿದ್ದೇನೆ. ಆದ್ದರಿಂದ ಇದರ ಅಂಕಿಅಂಶಗಳನ್ನು ದೃಢಪಡಿಸಿಕೊಳ್ಳಿಕ್ಕೆ ಸರ್ಕಾರ ಯಾವ ರೀತಿ ಇದನ್ನು ದೃಢಪಡಿಸಿಕೊಳ್ಳುತ್ತೆ? ಸರ್ಕಾರ ಯಾವ ರೀತಿ ಈಗ ಈ ಅಂಕಿಅಂಶ ಸರ್ಕಾರ ಏನು, ನೀವು ಸರ್ಕಾರ ಯಾವ ರೀತಿ ಇದನ್ನು ಅಲ್ಲ ನಿಮ್ಗೆ ಕರಿತಾ ಇದ್ದೀನಲ್ಲ, ಹೇಳಿ. ಅಲ್ಲ ನೀವು ಹೇಳಿದ್ರಿ, ಅವರು ಮೇಡಮ್ ಕೂತಿಲ್ಲ, ಅದಕ್ಕೇನೆ. ಸನ್ಮಾನ್ಯ ಸಭಾಪತಿಗಳೇ, ಕೇಂದ್ರ ಸರ್ಕಾರ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿ 1986 ಸಂರಕ್ಷಣಾ ಕಾಯ್ದೆ ಇಡೀ ದೇಶಾದ್ಯಂತ ಜಾರಿಗೆ ಬಂದಿದ್ದು ಸಭಾಪತಿಗಳೇ. ಅದರ ಮಾನದಂಡಲ್ಲೇ ನಾವು ನಿರ್ವಹಣೆ ಮತ್ತು ಸ್ವಚ್ಛತೆಯನ್ನು ಇಡೀ ರಾಜ್ಯದಲ್ಲಿ ನಾವು ನಿರ್ವಹಣೆ ಮಾಡ್ತಾ ಇದ್ವಿ ಸಭಾಪತಿಗಳೇ. 2016 ಉಪಬಂಧನಗಳ ಅನ್ವಯ ಅದೇ ಸ್ವಲ್ಪ ಆಲ್ಟ್ರ್ ಮಾಡಿ ಮತ್ತೆ ಈ ಸಾಗಾಣಿಕೆ, ಸಂಸ್ಕರಣೆ, ವಿಲೇವಾರಿಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ರೂಲ್ಸ್ ಮಾಡ್ಕೊಂಡಿದ್ವಿ ಸಭಾಪತಿಗಳೇ. ಸದರಿ ನಿಯಮಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಭಾಪತಿಗಳೇ ರಾಜ್ಯ ಸರ್ಕಾರ ಘನತ್ಯಾಜ್ಯ ವಸ್ತು ನಿರ್ವಹಣಾ ಮಾದರಿ ಬೈಲಾ ಮತ್ತು ಘನತ್ಯಾಜ್ಯ ವಸ್ತುಗಳ ನಿರ್ವಹಣಾ ರಾಜ್ಯ ನೀತಿ ಹಾಗೂ ಕಾರ್ಯತಂತ್ರವನ್ನು 2020ರಿಂದ ನಾವು ಜಾರಿಗೆ ತಂದಿದ್ವಿ ಸಭಾಪತಿಗಳೇ. ಅದ್ರ ಪ್ರಕಾರ ನಾವು ನಿರ್ವಹಣೆಯನ್ನು ಮಾಡ್ತಾ ಇದ್ವಿ ಸಭಾಪತಿಗಳೇ. ಮತ್ತು ನಾವು ಮೇಡಮ್ ಕೇಳ್ತಾ ಇದ್ರು, ಬರೀ ಇವರು ಯಾರು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಮಾತ್ರ ಇದನ್ನು ಸೂಪರ್ವಿಷನ್ ಮಾಡ್ತಾ ಇದ್ದಾರೆ, ಅವರಿಗೆ ಅಷ್ಟೊಂದು ಸಮಯ ಇರೋಲ್ಲ ಅಂತ. ಸರಿ ಇದೆ ಸಭಾಪತಿಗಳೇ, ಅದಕ್ಕೋಸ್ಕರನೇ ನಾವು ಆಲ್ರೆಡಿ ಈಗ NGOಗಳು ಸಹ ಈ ಕಾರ್ಯದಲ್ಲಿ ನಮ್ಮ ಜೊತೆ ತೊಡಗಿಸ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸಭಾಪತಿಗಳು. ಅದ್ರ ಜೊತೆ ಈ ಜಾಗೃತಿ ಈ ಥರ ಬೋರ್ಡ್, ಬೇರೆ ಬೇರೆ ಬೋರ್ಡು, ಜಾಗೃತಿ ಸಮಿತಿ ಅಂತ ಎಲ್ಲ ಮಾಡಿ ಈ ಸ್ಥಳೀಯ ಯಾರು ನಿವಾಸಿಗಳಿದ್ದಾರೆ ಆ ನಿವಾಸಿಗಳೊಟ್ಟಿಗೆ ಸಹ ಅವ್ರಿಗೆ ನಾವು ಇದ್ರ ಬಗ್ಗೆ ತರಬೇತಿ ಕೊಟ್ಟು ಬೇರೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಿಕ್ಕೆ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ ಸಭಾಪತಿಗಳೇ. ಅದಾದ ನಂತರ ಸದರಿ ಮಾನದಂಡಗಳಿಗೆ ನಗರವಾರು ಯಾವ ರೀತಿಯಲ್ಲಿ ಕಾರ್ಯೋನ್ಮುಖ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೇಳಿದ್ದಾರೆ ಸಭಾಪತಿಗಳೇ. ಅದರಿಂದ 2016ರ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಅನ್ವಯ
ಗೂಗಲ್ ಸ್ಪ್ರೆಡ್ ಶೀಟ್ ಮುಖಾಂತರ ಹಾಗೂ ನಿಯಮಿತವಾಗಿ ನಡೆಸುವ ಪ್ರಗತಿ ಪರಿಶೀಲನೆ, ಅಂದರೆ ತಿಂಗಳಿಗೊಮ್ಮೆ ಸರಿಯಾಗಿ ತೆಗಿತಾ ಇದ್ದಾರಾ ಇಲ್ಲನಾ ಅಂತ ಹೇಳಿ ನಾವು ಈ ಪ್ರಗತಿ ಪರಿಶೀಲನಾ ಸಭೆಗಳನ್ನು ಸಹ ನಾವು ನಡೆಸ್ತಾ ಇದ್ದೀವಿ ಸಭಾಪತಿಗಳೇ. ಈ ರಾಜ್ಯದಲ್ಲಿ ಒಟ್ಟಾರೆ ಸಭಾಪತಿಗಳೇ ಗ್ರೇಟರ್ ಬ್ಯಾಂಗ್ಳೂರು ಬಿಟ್ಟು ಪ್ರತಿದಿನ ಸುಮಾರು 7304 ಟನ್ಗಳಷ್ಟು ಘನತ್ಯಾಜ್ಯ ಇದಾವೆ ಅಂತ ಹೇಳಿದ್ದಾರೆ ಸಭಾಪತಿಗಳೇ. ಅದನ್ನು ಅವ್ರಿಗೆ ಅನುಬಂಧದಲ್ಲಿ ಕೊಟ್ಟಿದ್ದೀವಿ ಸಭಾಪತಿಗಳೇ. ಈ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛತೆ ಹಾಗೂ ಘನತ್ಯಾಜ್ಯವನ್ನು ಭಾರತ್ ಮಿಷನ್ 2.0 ಅಡಿಯಲ್ಲಿ ಕ್ರಮ ತಗೋತಾ ಇದ್ದೀವಿ ಸಭಾಪತಿಗಳೇ. ಪ್ರಸಕ್ತ ಸಾಲಿನಲ್ಲಿ ಅಂದರೆ ಈ ವರ್ಷದಲ್ಲಿ ಸಭಾಪತಿಗಳೇ ಸುಮಾರು 11 ನಗರಸಭೆಗಳ ಜೊತೆಗೆ ಸುತ್ತಮುತ್ತ ಇದ್ದಂತಹ ಈ ಗ್ರಾಮ ಪಂಚಾಯತಿಗಳನ್ನ ನಾವು ಸೇರಿಸಿದ್ವಿ ಸಭಾಪತಿಗಳೇ. ಅವರು ಸ್ವಲ್ಪ ಸ್ಲೋ ಇದ್ದಾರೆ ಸಭಾಪತಿಗಳೇ, ಯಾಕಂದರೆ ಅವ್ರನ್ನ ಈಗಾಗಲೇ ನಾವು ಈಗ ಹೊಸದಾಗಿ ಮುಂಚೆ RDPR ಅಲ್ಲಿತ್ತು, ಅದನ್ನು ಈಗ ನಾವು 11 ನಗರ ಸಭೆಗಳು ಆ ಥರ ಇದ್ದಾವೆ ಸಭಾಪತಿಗಳೇ. ಸ್ಲೋ ಇದ್ದಾವೆ, ಪೂರ್ತಿ ನಿಂತಿಲ್ಲ ಸಭಾಪತಿಗಳೇ, ಸ್ವಲ್ಪ ಸ್ಲೋ ಇದ್ದಾವೆ. ಅದನ್ನು ಈ ವರ್ಷ ತಗೊಂಡಿರೋದ್ರಿಂದ ಅದನ್ನೂ ಸಹ ಬೇರೆ ನಗರ ಪಾಲಿಕೆಗಳಲ್ಲಿ ಯಾವ ಥರ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, ಆ ಹೊಸದಾಗಿ ಸೇರಿರುವಂಥ ಪ್ರದೇಶಗಳನ್ನು ಒಳಗೊಂಡಂತೆ ಎಲ್ಲ ಪ್ರದೇಶಗಳಲ್ಲಿ ಸ್ವಚ್ಛತೆಯನ್ನು ಕೆಲಸ ಮಾಡ್ತಾ ಇದ್ವಿ ಸಭಾಪತಿಗಳೇ. ಅದಾದ ನಂತರ ಸಭಾಪತಿಗಳೇ ಇನ್ನು ಕ್ವಶನ್ ಏನಾದರೂ ಉಪ ಪ್ರಶ್ನೆ ಇದೆಯಾ? ನೀವು ನೀವು ಉಳಿದ ಉತ್ತರವನ್ನೆಲ್ಲ ನಾನು ನೋಡಿದ್ದೇನೆ. ನನಗೆ ಈ ಸರ್ಕಾರ ಕೊಟ್ಟಂತ ಅಂಕಿಅಂಶಗಳನ್ನು ದೃಢೀಕರಣ ಮಾಡೋದ್ರ ಬಗ್ಗೆನೇ ನನ್ನ ಇರುವಂತಹ ಮೂಲ ಪ್ರಶ್ನೆ. ಯಾಕಂದ್ರೆ ನೀವೇನು ಇಲ್ಲ ಹೇಳಿದಿರಿ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರಿದ್ದು ಸ್ವಚ್ಛತೆ ಆಗಿದೆ ಇಲ್ವಾ ಅಂತ ದೃಢೀಕರಿಸುವಂಥದ್ದು, ಆಡಿಟಿಂಗ್ ಮಾಡುವಂಥದ್ದನ್ನು ನೀವು 3ನೇ ವ್ಯಕ್ತಿಗಳ ಮೂಲಕ ಮಾಡಿಸಿ ಅಂತ ನನ್ನ ವಿನಂತಿ. ಆಮೇಲೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡುದು, ಈಗ ವಿವಿಧ ನಗರಸಭೆಗಳಲ್ಲಿ ಆಗುವಂತ ಇದನ್ನು ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ, ಇಲ್ಲಿ ಸರ್ಕಾರ ನೀಡಿರುವಂತ ಅಂಕಿಅಂಶವನ್ನ ಫ್ಯಾಕ್ಟ್ ಚೆಕ್ ಮಾಡುವಂಥದ್ದನ್ನ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮತ್ತೆ ರಾಜ್ಯ ಪತ್ರಿಕೆ ಇವರು ಮಾಡಿದ್ರೆ ಬಹುಶಃ ಅವರು ಒಂದು ಸ್ವಚ್ಛತೆಗೆ ಒಂದು ಅನುಕೂಲ ಮಾಡಿದಂತೆ ಕೂಡ ಆಗುತ್ತೆ. ಅನೇಕ ವಿಷಯಗಳ ಬಗ್ಗೆ ಫ್ಯಾಕ್ಟ್ ಚೆಕ್ ಅನ್ನ ಮಾಡ್ತಾರೆ ಪತ್ರಿಕೆಯಿಂದ. ಇದನ್ನು ಕೂಡ ಫ್ಯಾಕ್ಟ್ ಚೆಕ್, ಯಾಕಂದ್ರೆ ಈ ಅಂಕಿಅಂಶ ಸರ್ಕಾರ ಕೊಟ್ಟ ಅಂಕಿಅಂಶಕ್ಕೆ ಮತ್ತೆ ಅಲ್ಲಿ ಸ್ವಚ್ಛತೆಗೆ ಜಗಜಾಂತರ ಇದೆ. ನಾನು ಹೇಳಿದಲ್ಲ, ದೇವರ ನಾಮ ಇದ್ದಂಗೆ ಇದೆ ಇದು, ಅಷ್ಟೇ. ಸ್ವಚ್ಛತೆ ಇಲ್ಲ. ಆ ಚರಂಡಿಗಳ ಇವತ್ತಿಗೂ ವಾಸನೆ ಬರ್ತದೆ. ಇದು ಅಮಾಸೆಗೆ ಹುಣ್ಣಿಮೆಗೊಮ್ಮೆ ಮಾಡುವಂತ ಕೆಲಸ ಅಲ್ಲ, ದಿನನಿತ್ಯ ಆಗುವಂತದ್ದು. ಸೊ ಇದ್ರ ಕಡೆ ಗಮನ ಕೊಡ್ಬೇಕು. ನೋಡಿ, ಅವರು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ, ನೋಡಿ. ಅದು ಕಸ ಅಮಾವಾಸ್ಯೆ ಹುಣ್ಣಿಮೆಗೆ ಅಂತ ತೆಗಿಯಲ್ಲ ಸಭಾಪತಿಗಳೇ, ಡೈಲಿ ಕಸ ತೆಗಿತೀವಿ. ಅವ್ರಿಗೂ ಗೊತ್ತಿದೆ, ಸುಮ್ಮನೆ ಹೇಳ್ತಾವ್ರು ಅಷ್ಟೇನೆ ಭಾರತೀಯಕ್ಕ. ಅದಾದ್ಮೇಲೆ ಸಭಾಪತಿಗಳೇ ಸುಮಾರು 2252 ಕೋಟಿ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ STPಗಳು ಮಾಡ್ತಾ ಇದ್ವಿ ಸಭಾಪತಿಗಳು. ಈಗಾಗಲೇ KODFC ನನ್ನ ಇಲಾಖೆಯಿಂದ ಟೆಂಡರ್ ಕರೆದಿದ್ದೀವಿ ಸಭಾಪತಿಗಳು. ಅಡಿಷನಲ್ SPM ನಲ್ಲಿ 2250 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತಾ ಇದ್ವಿ ಸಭಾಪತಿಗಳೇ. ಅವ್ರು ಹೇಳ್ತಾ ಇದ್ದಾರೆ 3ನೇ ವ್ಯಕ್ತಿಯಿಂದ ತಪಾಸಣೆ ಮಾಡಬೇಕು ಅಂತೇಳಿ. ನಮ್ಮ ಅಧಿಕಾರಿಗಳ ತಂಡನ ಕಳಿಸಿ ಅವ್ರ ಜೊತೆನೇ ಚೆಕ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸರ್. ಓಕೆ, ನಾಗರಾಜ್. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 1961 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ನಾನು ಮೂಲತಃ ಕೇಳ್ತಾ ಪ್ರಶ್ನೆ, ರಾಜ್ಯದ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಹಜ್ ಯಾತ್ರಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಅವರು ಎಷ್ಟು ತರಬೇತಿ ಶಿಬಿರಗಳನ್ನು ನಡೆಸ್ತೀರಿ ಅವರಿಗೆ ಅಂತಕ್ಕಂಥ ವಿಚಾರಗಳನ್ನ ಹೇಳಿದಾಗ ಒಂದೇ ಒಂದು ತರಬೇತಿ ಶಿಬಿರವನ್ನು ನಡೆಸ್ತೀರಂತ. ಅಕಾರ್ಡಿಂಗ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ರಾಜ್ಯದ ಹಜ್ ನಿಯಮಗಳ ಪ್ರಕಾರ ಕನಿಷ್ಠ ಪಕ್ಷ 3 ತರಬೇತಿ ಶಿಬಿರಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ತಿಳ್ಕೊಂಡಿರ್ತಕ್ಕ ವಿಚಾರ. ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಡಬೇಕು ಅಂತ ಕೇಳ್ತೇನೆ. ಅದ್ರ ಜೊತೆಗೆ ಅವ್ರಿಗೆ ಏನೇನು ಸೌಲಭ್ಯ
ಸೌಲಭ್ಯಗಳು ಕೊಡ್ತೀರಿ ಅಂತ ಮೂಲತಃ ಕೇಳಿದೆ ಹಜ್ ಯಾತ್ರಿಗಳಿಗೆ. ಯಾಕಂದರೆ ಒಂದು ಭಕ್ತಾದಿಗಳಾಗಿ ಅವರು ಒಂದು ಪವಿತ್ರವಾದ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಕೊಡಬೇಕಾಗಿರೋ ಮೆಡಿಕಲ್ ಸೌಲಭ್ಯಗಳ ಬಗ್ಗೆ ಯಾವುದು ಕೂಡ ಉಲ್ಲೇಖ ಮಾಡಲಿಲ್ಲ. ಯಾಕಂದರೆ ಸೀನಿಯರ್ ಸಿಟಿಸನ್ಗಳಿಗೆ ಮತ್ತು ಸ್ವಲ್ಪ ಅಲ್ಲಿ ಹಜ್ ಯಾತ್ರೆಗೆ ಹೋಗ್ತಕ್ಕಂಥವ್ರಿಗೆ ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸು, ಫಿಟ್ನೆಸ್ ಸರ್ಟಿಫಿಕೇಟ್ಸು ಇದ್ರ ಬಗ್ಗೆ ಕೂಡ ಯಾವುದು ಕೂಡ ಉಲ್ಲೇಖ ಮಾಡಲಿಲ್ಲ. ಅದ್ರ ಬಗ್ಗೆ ಹೇಳಬೇಕು ಅಂತ ಕೇಳ್ತೇನೆ. ಮತ್ತು ಏರ್ಪೋರ್ಟಲ್ಲೂ ಕೂಡ ಅವ್ರಿಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ಅವ್ರಿಗೆ ಹಜ್ ಟರ್ಮಿನಲ್ ವ್ಯವಸ್ಥೆಯನ್ನು ಕಲ್ಪಿಸುತ್ತಾರೆ ಬೆಂಗಳೂರು ನಗರದಲ್ಲಿ. ಮೊದಲು ಅವರು ಇದೇ ರೀತಿ ಮಂಗಳೂರಲ್ಲಿ ಬಹಳ ಜನ ಹೋಗ್ತಾರೆ, ಆ ಭಾಗದಲ್ಲಿ ಇರ್ತಕ್ಕಂಥ ಬಹಳ ಜನ ಮಂಗಳೂರು ಏರ್ಪೋರ್ಟಲ್ಲಿ ಕೂಡ ಈ ದಿನ ಜನ ಬಯಸ್ತಾ ಇದ್ದಾರೆ. ಅದನ್ನು ಯಾಕೆ ಮಾಡಲಿಲ್ಲ? ಮಂಗಳೂರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆ ಏನೋ ಸಂಪರ್ಕ ಮಾಡಿದ್ದೀರಾ? ಅದನ್ನು ಅಲ್ಲೂ ಕೂಡ ಹಜ್ ಯಾತ್ರಿಗಳಿಗೆ ಸ್ಪೆಷಲ್ ಆಗಿರ್ತವೆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀರಾ ಅಂತ ವಿಚಾರಗಳನ್ನ ಹೇಳಬೇಕು ಅಂತ ಕೇಳ್ತೀನಿ. ಅದಾದ ನಂತರ ಒಂದು ಸಪ್ಲಿಮೆಂಟರಿ ಕ್ವೆಶ್ಚನ್ ಕೇಳ್ತೀನಿ ಸಚಿವರು. ಮಾನ್ಯ ಸಭಾಪತಿಗಳೇ, ನಾನು ನಮ್ಮ ಸದಸ್ಯರು ನಾಗರಾಜ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಹಜ್ ಯಾತ್ರಿ ಅವರಿಗೆ ಅವ್ರ ಬಗ್ಗೆ, ಯಾಕಂದರೆ ಪವಿತ್ರ ಸ್ಥಾನ್ಗೆ ಹಜ್ ಯಾತ್ರಿ ಅವರು ಹೋಗ್ತಾರೆ. ತಾವು ಕೇಳಿದಿರಿ, ಅದ್ರ ಸಲಗೆ ತಮಗೆ ಧನ್ಯವಾದ ಹೇಳ್ತೇನೆ. ಅವರು ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರು, ನೀವು ಹಜ್ ಯಾತ್ರೆಗೆ ಡಿಸ್ಟಿಕ್ ವೈಸ್ ಇಡೀ ಸ್ಟೇಟ್ನಲ್ಲಿ ಎಷ್ಟು ಪ್ಲೇಸಸ್ನಲ್ಲಿ ಟ್ರೈನಿಂಗ್ ಕೊಡ್ತಾರಂತ ಕೇಳಿದ್ದಾರೆ. ಸೆಕೆಂಡನೇ ಪ್ರಶ್ನೆ, ಸ್ಪೆಷಲ್ ಅವರಿಗೆ ಟರ್ಮಿನಲ್ ಆಗಲಿ, ಬೆಂಗಳೂರಿನಲ್ಲಿ ಆಗಲಿ ಮತ್ತು ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿ ಸ್ಪೆಷಲ್ ಅರೇಂಜ್ಮೆಂಟ್ ಏನು ಮಾಡಿದ್ದೀರಂತ ಕೇಳಿದ್ದೀರಿ. ಮತ್ತು ಮೂರನೇದು, ಅವರಿಗೆ ಹೆಲ್ತ್ ರಿಲೇಟೆಡ್ ಬಗ್ಗೆ ಅವರಿಗೆ ಕೇಳಿದ್ದೀರಿ. ನಾನು ತಮಗೆ ಆಲ್ರೆಡಿ ಡಿಟೇಲ್ ಮಾಹಿತಿ ಕೊಟ್ಟಿದ್ದೀನಿ. ಆದರೂ ಈಗ ಸದನ್ನಲ್ಲಿ ನಾನು ಹೇಳುತ್ತೇನೆ, ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಹಜ್ ಯಾತ್ರೆಗೆ ಎವ್ರಿ ಡಿಸ್ಟಿಕ್ನಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ, ಕೊಡ್ತಾರೆ. ಮತ್ತು ಎವ್ರಿ ಇಯರ್ 3 ವರ್ಷದ್ದು ತಾವು ಡಿಟೇಲ್ ಕೇಳಿದಿರಿ, ಎಷ್ಟು ಹಜ್ ಯಾತ್ರೆ ಹೋಗಿದ್ದಾರೆ ಅಂತ ಎವ್ರಿ ಇಯರ್. ಮೊದಲನೇ ಲಾಸ್ಟ್ ಇಯರ್ 11,000 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 8,000 ಹಜ್ ಯಾತ್ರಿ ಅವರು ಹೋಗಿದ್ದಾರೆ. ಈ ಸಲ 17,000 ಹಜ್ ಯಾತ್ರಿ ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ 11,000 ಸೆಲೆಕ್ಷನ್ ಆಗಿದೆ. ಇದು ಎಲ್ಲ ಸೆಲೆಕ್ಷನ್ ಮಾಡೋದು ಕೆಲಸ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಅಲ್ಲಿ ಹಜ್ ಕಮಿಟಿ ಅಂತ ಬಾಂಬೈನಲ್ಲಿ ಇದೆ, ಅವ್ರು ಸೆಲೆಕ್ಷನ್ ಮಾಡ್ತಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ದು ಕೆಲಸ ಏನಿದೆ ಅಂದರು, ಅವ್ರದ್ದು ಹೆಲ್ತ್ ಚೆಕ್ ಮಾಡೋದು, ವ್ಯಾಕ್ಸಿನೇಷನ್ ಕೊಡೋದು. ಮತ್ತು ಈ ಸಲ ಆದರೂ ಸೌದಿ ಗೌರ್ಮೆಂಟ್ ತುಂಬ ಸ್ಟ್ರಿಕ್ಟ್ಲಿ ಒಂದು ಕಾರ್ಡೇ ಮಾಡಿಬಿಟ್ಟಿದ್ದಾರೆ. ಆ ಕಾರ್ಡ್ನಲ್ಲಿ ಏನಾಗಿದೆ ಅನ್ನೋದು, ಸುಮಾರು ಯಾತ್ರಿ ಶುಗರ್ ಪೇಷಂಟ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸ್, ಆ ಬೇರೆ ಮೇಜರ್ ಡಿಸೀಸ್ ಇದ್ದರೂ ಅವರಿಗೆ ಸ್ಟಾಪ್ ಮಾಡಿ. ಯಾಕಂದರೆ ಅಲ್ಲಿ ಹಜ್ ಯಾತ್ರೆ ಬಂದಾಗ